Really, pink beach exists ಆಗುತ್ತೆ. You can see. Look at the sunset, look at the beach, look at the corals. ಬಂದ್ಮೇಲೆ This is yours and that is mine. ನೋಡಿ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ನಾವೆಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಕವನ ಬಕೆಟ್ ಲಿಸ್ಟ್ ಅಲ್ಲಿರೋ ಒಂದು ಪ್ಲೇಸ್ಗೆ ಹೋಗ್ತಾ ಇದೀವಿ. ಪಿಂಕ್ ಬೀಚ್ ಅಂತ ಅದ್ರ ಹೆಸರು. ವಿಲ್ ಸಿ. ಬೆಳಿಗ್ಗೆಯಿಂದ ವ್ಲಾಗ್ ಮಾಡಕ್ ಆಗಿರಲಿಲ್ಲ ಬಿಕಾಸ್ ಆಲ್ರೆಡಿ ಟೈಮ್ ಬಂದ್ಬಿಟ್ಟು 3:23. ತುಂಬ ಲೇಟ್ ಆಯಿತು ಎದ್ದಿದ್ದೇನೆ ಕವನಗೋಸ್ಕರ. ಸೊ ಇವಾಗ ಆಲ್ಮೋಸ್ಟ್ ನಾವು 250 ಕಿಲೋಮೀಟರ್ಸ್ ಡ್ರೈವ್ ಮಾಡ್ಕೊಂಡು ಬಂದಿದ್ದೀವಿ. ಇಲ್ಲಿಂದ ಒಂದು 40 ಕಿಲೋಮೀಟರ್ಸ್ ಇದೆ, 40-50 ಕಿಲೋಮೀಟರ್ಸ್ ಇದೆ. ಪಿಂಕ್ ಬೀಚ್ಗೆ ಹೋಗೋಣ, ಅಲ್ಲಿಂದು ಬ್ಯೂಟಿಫುಲ್ ವ್ಯೂ ತೋರಿಸ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್. ಇನ್ನೊಂದು ಲೂಲು ಮಾರ್ಕೆಟ್ಗೆ ಬಂದಿದ್ದೀವಿ. ಹೊಟ್ಟೆ ಹಸಿತಾ ಇತ್ತು. ಇಲ್ಲಿ ನಿಮಗೆ ಗೊತ್ತಿರೋ ಥರ ಸಾಯಂಕಾಲ 6 ಗಂಟೆ ತನಕ ಏನೂ ಸಿಕ್ಕಲ್ಲ. ಅದಕ್ಕೆ ವಿ ಥಾಟ್ ಆಫ್ ಬೈಯಿಂಗ್ ಸಮಥಿಂಗ್ ಫ್ರಮ್ ಲೂಲು ಮಾರ್ಕೆಟ್. ನೋಡಿ, ಲೂಲು ಮಾರ್ಕೆಟ್ಗೆಲ್ಲ ಇಲ್ಲೆಲ್ಲ ಇದೇ ತೊಂದರೆನೇ ಇಲ್ಲ. ನಿಮಗೊಂದು 15 ಕಿಲೋಮೀಟರ್ಸ್ 20 ಕಿಲೋಮೀಟರ್ಸ್ಗೆಲ್ಲ ಸಿಗ್ತಾ ಇರುತ್ತೆ. ಮಸ್ಕಟಲ್ಲಂತೂ ನಿಮ್ಗೆ 2-2 ಕಿಲೋಮೀಟ್ರಿಗೆ ಒಂದೊಂದು ಸಿಗ್ತಾ ಇರುತ್ತೆ. ಸೊ ನೋ ವರೀಸ್. ಇಲ್ಲಿ ಇವಾಗ ನಾವು ಒಂದೇನಾದರೂ ತಿನ್ಕೊಳ್ಳೋದು ಮಾತ್ರ ಪಾರ್ಸೆಲ್ ತೊಗೊಂಬಂದು ಕಾರಲ್ಲಿ ಕೂತ್ಕೊಂಡು ತಿನ್ಕೊಬೇಕು. ನೋಡೋಣ ಏನೇನು ಸಿಗುತ್ತೆ ಅಂತ. ಏನಮ್ಮ ಕವನ ಹೊಟ್ಟೆ ಹಸುವು ಅಷ್ಟೇ ಹಸುವು ಅಂತ ಇದ್ದು. ಸೊ ಗೈಸ್, ಲೂಲು ಮಾಲಿಂದ ಬಿರಿಯಾನಿ ಮತ್ತು ಸ್ವಲ್ಪ ಇದೇನೋ ಬಾಕ್ಸ್ ಕೊಟ್ಟಿದ್ದಾರೆ, ತೊಗೊಂಬಂದು ಕಾರಲ್ಲಿ ತಿಂತಾಯಿದ್ದೀವಿ. ಸಾಯಂಕಾಲ 6 ಗಂಟೆನ ನಾವು ಊಟನೇ ಸಿಕ್ಕಲ್ಲ ಇಲ್ಲಿ. ಇದೇ ಸಿಕ್ಕೋದು. ಇದನ್ನೇ ಕಣ್ಣಿಗೆ ಹಿಂಗೆ ಮಾಡಿಕೊಂಡು ತಿನ್ಕೊಬೇಕು. ಇಟ್ ಲುಕ್ಸ್ ನೈಸ್. ನೋಡಿ, ಸ್ವೀಟು, ಒಂದು ಜ್ಯೂಸು, ಒಂದು ಸ್ಯಾಲೆಡ್ಡು, ಡೇಟ್ಸು, ರಾಯ್ತಾ ಆ್ಯಂಡ್ ಬಿರಿಯಾನಿ. ಏನಮ್ಮ, ಹೆಂಗೆ ಅನ್ಸುತ್ತೆ ನಿಂಗೆ? ಚೆನ್ನಾಗಿರುತ್ತೆ ಏನು? ಅಯ್ಯೋ, ಸುಸ್ತಾಗೋಗೈತೆ ಪಾಪು. ಮಾತಾಡೋಕ್ಕೆ ವಾಯ್ಸೇ ಬರ್ತಾ ಇಲ್ಲ. ಇನ್ನಮ್ಮ ಫಸ್ಟು ಬಾ ನೀನು. ಫೈನಲಿ ಪಿಂಕ್ ಬೀಚ್ ಹತ್ರ ಬಂದಿದ್ದೀವಿ. ಬಟ್ ಐ ಕಾಂಟ್ ಸಿ ಎನಿ ಪಿಂಕ್ ಓವರ್ ಹಿಯರ್. ನೋಡ್ಬೋದು ನೀವು. ಕವನ ಎಲ್ಲಿದೆ ಅಮ್ಮ ಪಿಂಕು? ಗೈಸ್, ಕವನ ಓನ್ಲಿ ಬಾಟ್ ಮೀ ಹಿಯರ್. ಟೆಲ್ ಮಿ, ವೇರ್ ಇಸ್ ಅ ಪಿಂಕ್? I don't know, even I am searching. ನೋಡೋಣ ಗೈಸ್, ಅಲ್ಲಿ ಒಳಗಡೆ ತನಕ ಹೋಗಿ ನೋಡೋಣ ಪಿಂಕ್ ಇದೆಯಾ ಅಂತ. ನನಗೂ ಗೊತ್ತಿಲ್ಲ. ಒಟ್ಟಲ್ಲಿ ಪಿಂಕ್ ಬೀಚು ಲೊಕೇಶನ್ ಇದೇ ತೋರಿಸಿದ್ದು ಗೂಗಲಲ್ಲಿ. ನೋಡಿ, ಇದೆಲ್ಲ ಈ ಥರ ದೊಡ್ಡ ದೊಡ್ಡ ಒಂಥರ ಪ್ರಾಣಿ ಅಲ್ಲ, ಸಾರಿ, ಬರ್ಡು. ಇಟ್ಸ್ ವೆರಿ ಬಿಗ್. ಗಾಯ್ಸ್, ನಿಮ್ಗೆ ಒಂದು ತೋರಿಸ್ತೀನಿ. ಆ್ಯಕ್ಚುಲಿ ಐ ಥಾಟ್ ಪಿಂಕ್ ಬೀಚ್ ಥರ ಏನು ಎಕ್ಸಿಸ್ಟ್ ಆಗಲ್ಲ ಅಂತ. ಬಟ್ ಕವನ ಸೆಡ್ ನೋ ಇಟ್ಸ್ ರಿಯಲ್ ಅಂತ. ಆ್ಯಕ್ಚುಲಿ ಇಟ್ಸ್ ರಿಯಲ್. ಕ್ಯಾನ್ ಸಿ. ನೋ ಸಾರಿ, ನಾನೊಂದು ವಿಡಿಯೋ ಮಾಡ್ತಾ ಇದ್ದೆ. ಅಲ್ಲೊಬ್ರು ಫ್ಯಾಮಿಲಿ ಕುತ್ಕೊಂಡಿದ್ರು. ಮೋಸ್ಟ್ಲಿ ಸನ್ಸೆಟ್ ಆಗಿದ ತಕ್ಷಣ ಊಟ ಮಾಡೋಕ್ಕೆ ಅವರು ಫೋನು ಯೂಸ್ ಮಾಡಬಾರ್ದು ಇಲ್ಲಿ, ನಮ್ಗೇನು ತಗೋಬೇಡಿ ಅಂದರು. ಈಗ ತಗೊಂಡಿಲ್ಲ. ರಿಯಲಿ ಪಿಂಕ್ ಬೀಚ್ ಎಕ್ಸಿಸ್ಟ್ ಆಗುತ್ತೆ. ಯು ಕ್ಯಾನ್ ಸಿ. ಕವನ dude, It is all pink in color. yeah guys, actually ಪಿಂಕ್ ಬೀಚ್ ಇದೆ. ಕವನ ಜೋಬಲೊಡೆ ಹಾಕೋತಾ ಇದ್ದಾಳೆ. ಕವನ ಲುಕ್ ಅಟ್ ಹಿಯರ್. ನೀನ್ ಅನ್ಕೊಂಡಿದ್ದ ಪಿಂಕ್ ಬೀಚ್ ಇದೆ ಅಂತ ನಿಜ? ಆ
ಆಕ್ಚುಲಿ ಇಲ್ಲಿ ಬಂದಿದ್ದಕ್ಕೂ ವರ್ತ್ ಅನ್ಸುತ್ತೆ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಗೈಸ್. ಐ ಕಾಂಟ್ ಇವನ್ ಟೆಲ್ ಯು. ನೀವೇ ನೋಡಿ, ನೀವೇ ವಿಟ್ನೆಸ್ ಮಾಡಿ. ಪಿಂಕ್ ಇಲ್ಲಿ ಸೂಪರ್ ಆಗಿದೆ ಗೈಸ್. ಆಕ್ಚುಲಿ ನಾವು ಇಲ್ಲೇ ಫಸ್ಟೇ ಪ್ಲಾನ್ ಮಾಡಿದಿದ್ರೆ ರೂಮ್ಸ್ ಎಲ್ಲ ಬುಕ್ ಆಗೋಗುತ್ತೆ. ನಾವು ಇಲ್ಲೇ ಇದ್ದು ಹೋಗ್ತಾ ಇದ್ರಿ. ಬೀಚ್, ಪಿಂಕ್ ಬೀಚ್. ಕವನ ಟೋಟಲ್ ಅಮ್ಮ, ಆರ್ ಯು ಹ್ಯಾಪಿ? ಆಕ್ಚುಲಿ ಕವನನು ಒಂದು ಬಕೆಟ್ ಲಿಸ್ಟ್ ಇಂದ ಒಂದು ಪ್ಲೇಸ್ ಟಿಕ್ ಮಾಡಿದ್ದಾರೆ. ಹೆಂಗ ಅನ್ಸತ್ತಮ್ಮ? I am very happy. Look at the sunset, look at the beach, look at the corals. Oh my god, I'm very happy. ಆಕ್ಚುಲಿ ಕವನ ಫುಲ್ ಹ್ಯಾಪಿ ಆಗಿದ್ದಾಳೆ ಬಿಕಾಸ್ ಆಬ್ವಿಯಸ್ಲಿ ಶಿ ಲೈಕ್ ಬೀಚಸ್. ಅದು ಈ ತರ ಬೀಚ್ ಅಂದ್ರೆ ಇನ್ನೂ ಇಷ್ಟ ಅವಳಿಗೆ. ಒಂದು ಬ್ಯೂಟಿಫುಲ್ ಕೆಫೆಗೆ ಬಂದಿದ್ದೀವಿ ನಾವು. ಲುಕ್ ಅಟ್ ದ ವ್ಯೂ ಫ್ರಮ್ ದ ಕೆಫೆ. ಆ್ಯಕ್ಚುಲಿ ಈ ಲೈನ್ ಫುಲ್ಲು ಕೆಫೆನೆ, ಫುಲ್ಲು. ಇದು ಸುರಲ್ಲಿರೋದು ಫುಲ್ಲು ಕೆಫೆನೆ. ಅಲ್ಲಿ ನೋಡಿ ಆಫ್ ಅಂತ ಇದೆ. ಇಲ್ಲಿ ನೋಡಿ ಇಲ್ಲೊಂದು ಕಾಫಿ ಹೌಸ್ ಅಂತ. ಹಂಗೆ ನೋಡಿ ಆ ಕಡೆ ಎಲ್ಲ ಇದೆ, ಈ ಕಡೆನೂ ಇದೆ. ಈ ರೋಡ್ ಫುಲ್ಲು ಕೆಫೆನೆ ನಿಮಗೆ. ಇದು ವಾಕಿಂಗ್ ಪಾತು. ಇಲ್ಲಿಂದ ನೀವು ಒಂದು 2 ಕಿಲೋಮೀಟರ್ಸ್ ಹಿಂಗೆ ಹೋಗ್ಬೋದು. ಬರೀ ಕೆಫೆಗಳೇ ಇರೋದು. ಕವನ ಯಾವ ಕೆಫೆಗೆ ಹೋಗೋಣಮ್ಮ? ಏನು ನೋಡ್ತೀಯ ಬಾ, ಯಾವುದೋ ಒಂದು ಕುತ್ಕೊಳ್ಳೋಣ. ಯಾ ಗೈಸ್, ಆ್ಯಕ್ಚುಲಿ ಕೆಫೆ ಸೂಪರ್ ಆಗಿದೆ. ಒಂದೆರಡು ಡೆಸರ್ಟ್ ತೊಗೊಂಡಿದ್ದೀವಿ. ನೋಡೋಣ ಬನ್ನಿ, ಟೇಸ್ಟ್ ಮಾಡ್ತಾ ಇಲ್ಲಂತೆ ಕವನ. ನೋಡೋಣ. ಕವನ ಕೊಟ್ಟಿಲ್ಲ ಇನ್ನು. ಗೈಸ್ ಆ್ಯಕ್ಚುಲಿ ಡೆಸರ್ಟ್ ಬಂದಿದೆ. ಇದು ನಾನು ಆರ್ಡ್ರ್ ಮಾಡಿದ್ದಿದ್ದು. ಆ್ಯಕ್ಚುಲಿ ಇದು ಕವನ ಆರ್ಡ್ರ್ ಮಾಡಿದ್ದು. ಇವಾಗ ಏನು ಹೇಳ್ತಿದ್ದಾರೆ ಬಂದಮೇಲೆ, ನೋಡಿ ಗೈಸ್ ಯಾವ ನ್ಯಾಯ ಹೇಳಿ ಇದು. ಅಲ್ಲಮ್ಮ, ನಾನು ತಾನೇ ಇದು ಆರ್ಡ್ರ್ ಮಾಡಿದ್ದು. ಬಟ್ ಇದು ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ ಈಗ. ಸೊ ಅದಕ್ಕೆ ನಾನು ಸರಿ ಯಾವುದೋ ಒಂದು ಇಬ್ಬರು ಶೇರ್ ಮಾಡ್ಕೊಂಡು ತಿನ್ನೋಣ. ಇದು ಹೆಂಗೆ ತಿನ್ನೋದು? ಸ್ಪೂನ್ ಕೊಟ್ಟಿದ್ದಾರೆ. ಇಲ್ಲ ಆ್ಯಕ್ಚುಲಿ ನಾವು ಇವಾಗ ಸುರ್ ಮಾರ್ಕೆಟಿಗೆ ಬಂದಿದ್ದೀವಿ. ಅಷ್ಟೊಂದು ಕ್ರೌಡ್ ಇಲ್ಲ ಬಿಕಾಸ್ ಇಟ್ಸ್ ಆಲ್ರೆಡಿ 11:30 ಇಲ್ಲಿ. ಅಷ್ಟೊಂದು ಏನು ಕ್ರೌಡ್ ಇಲ್ಲ, ಸುಮ್ಮನೆ ಎಲ್ಲ ಖಾಲಿ ಇದೆ ಸ್ಟ್ರೀಟ್ಸು. ಮೋಸ್ಟ್ಲಿ ಬೆಳಿಗ್ಗೆ ಬಂದು ನೋಡಬೇಕು ಹೆಂಗಿರುತ್ತೆ ಅಂತ. ನೋಡಿ ಇದೇ ಮೇನ್ ಎಂಟ್ರೆನ್ಸು. ಕ್ರೌಡೇ ಇಲ್ಲ ಆ್ಯಕ್ಚುಲಿ. ನೋಡಿ ಇಲ್ಲಿ ಒಂದೆರಡು ಒಂಟೆ ಬೇರೆ ಇಟ್ಬಿಟ್ಟವ್ರೆ. 3 ಕವನ ಒಂಟೆ ಅಂತಿದೆಯಲ್ಲ, ನೋಡ್ಕೊಂಬಿಡು. ಹಾಂ, ಹೇ ಗಾಯ್ಸ್, ಇಟ್ಸ್ ಟೈಮ್ ಟು ಎಂಡ್ ದಿಸ್ ವಿಡಿಯೋ. ಆ್ಯಂಡ್ ಇವತ್ತು ಡೇ ತುಂಬ ಚೆನ್ನಾಗಿ ಹೋಗಿದೆ ಬಿಕಾಸ್ ವಿ ವೆಂಟ್ ಟು ಅ ಬ್ಯೂಟಿಫುಲ್ ಬೀಚ್, ಪಿಂಕ್ ಬೀಚ್ ಅಂತ. ನಾನು ಯಾವತ್ತೂ ಕೇಳೂ ಇರಲಿಲ್ಲ, ನೋಡೂ ಇರಲಿಲ್ಲ. ಜಸ್ಟ್ ಬಿಕಾಸ್ ಆಫ್ ಕವನ ವಿ ವೆಂಟ್ ದೇರ್. ಆ್ಯಂಡ್ ಐ ಶುಡ್ ಥ್ಯಾಂಕ್ ಹರ್ ದಟ್ ಅವಳು ಪ್ಲ್ಯಾನ್ ಮಾಡಿ ಕರ್ಕೊಂಡೋಗಿದ್ದು. ಬಿಕಾಸ್ ನಾವು ಆಲ್ರೆಡಿ ಮಸ್ಕಟ್ಟಲ್ಲಿ ಇದ್ರಿ, ನಮ್ಮದು ಫ್ಲೈಟ್ ಇತ್ತು ಇವತ್ತು. ಬಟ್ ಕ್ಯಾನ್ಸಲ್ ಆಗಿ ಪೋಸ್ಟ್ಪೋನ್ ಆಯಿತು. ಸೊ ವಿ ಕೇಮ್ ಹಿಯರ್. ಇಟ್ ವಾಸ್ ವೆರಿ ಬ್ಯೂಟಿಫುಲ್ ಗೈಸ್. ನಾಳೆ ಇನ್ನೊಂದು ಹೊಸ ವ್ಲಾಗ್ ಜೊತೆ ಸಿಕ್ಕೋ ತನಕ ಟೇಕ್ ಕೇರ್, ಬಾಯ್, ಗುಡ್ ನೈಟ್ ಆ್ಯಂಡ್ ಶುಭರಾತ್ರಿ.